ಮೈಸೂರಿನಿಂದ ಬಿಜೆಪಿ ಇವತ್ತು ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸುವ ಪರ್ವವನ್ನ ಪ್ರಾರಂಭ ಮಾಡಿದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಸತತವಾದ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ, ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ತಿದೆ. ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದೆ. ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂತ ಎಂಡಿಸಿಸಿ ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ. ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿಜೆಪಿಯ ಕಾರ್ಯಕರ್ತರು, ಸ್ಥಳೀಯರು ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಬಂಟಿಂಗ್ ಆಗಿರ್ಬೋದು, ಬಿಜೆಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು, ಬಾವುಟಗಳನ್ನ ಈ ಒಂದು ಸರ್ಕಲ್ ನಲ್ಲಿ ಈಗಷ್ಟೇ ಏರ್ಪಾಡು ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ, ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನ ಲೂಟಿ ಮಾಡ್ತಿರುವಂತಹ ಸರ್ಕಾರ ಅಂತ ಆರೋಪಿಸಿರುವಂತ ಬ್ಯಾನರ್ಗಳನ್ನ ಅಳವಡಿಸಲಾಗ್ತಿದೆ. ಇದಕ್ಕೂ ಮೊದಲು 4 ಗಂಟೆಗೆ ಅಂದ್ರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು 4 ಗಂಟೆಗೆ ಆರಂಭ ಆಗುತ್ತೆ. 1 ರಿಂದ 2 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂತದ್ದು. ಅದಕ್ಕೂ ಮೊದಲು ಒಂದು ಸಂಕೇತವಾದಂತಹ ಚಾಮುಂಡೇಶ್ವರಿ ದೇವಾಲಯಕ್ಕೆ 3 ಕಾಲಿಗೆ ಇಲ್ಲಿರುವಂತಹ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡಿ ಇಲ್ಲಿಂದ ಕೇವಲ 1 ರಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಮಾಜಿ ಸಿಎಂ ಆಗಿರ್ಬೋದು, ಮಾಜಿ ಡಿಸಿಎಂ ಆಗಿರ್ಬೋದು, ಅನೇಕ ಶಾಸಕ ಮಿತ್ರರಿರ್ಬೋದು, ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಸೊ ಈಗಿರೋ ಚಿತ್ರಣ, ಬ್ಯಾನರ್ಗಳನ್ನ ಹಾಕಲಾಗ್ತಾ ಇದೆ. ಇಲ್ಲಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಿಂದ ಬಿಜೆಪಿ ಇವತ್ತು ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸುವ ಪರ್ವವನ್ನ ಪ್ರಾರಂಭ ಮಾಡಿದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಸತತವಾದ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ, ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ತಿದೆ. ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದೆ. ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂತ ಎಂಡಿಸಿಸಿ ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ. ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿಜೆಪಿಯ ಕಾರ್ಯಕರ್ತರು, ಸ್ಥಳೀಯರು ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಬಂಟಿಂಗ್ ಆಗಿರ್ಬೋದು, ಬಿಜೆಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು, ಬಾವುಟಗಳನ್ನ ಈ ಒಂದು ಸರ್ಕಲ್ ನಲ್ಲಿ ಈಗಷ್ಟೇ ಏರ್ಪಾಡು ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ, ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನ ಲೂಟಿ ಮಾಡ್ತಿರುವಂತಹ ಸರ್ಕಾರ ಅಂತ ಆರೋಪಿಸಿರುವಂತಹ ಬ್ಯಾನರ್ಗಳನ್ನ ಅಳವಡಿಸಲಾಗ್ತಿದೆ. ಇದಕ್ಕೂ ಮೊದಲು 4 ಗಂಟೆಗೆ ಅಂದ್ರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು 4 ಗಂಟೆಗೆ ಆರಂಭ ಆಗುತ್ತೆ. 1 ರಿಂದ 2 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂತದ್ದು. ಅದಕ್ಕೂ ಮೊದಲು ಒಂದು ಸಂಕೇತವಾದಂತಹ ಚಾಮುಂಡೇಶ್ವರಿ ದೇವಾಲಯಕ್ಕೆ 3 ಕಾಲಿಗೆ ಇಲ್ಲಿರುವಂತಹ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡಿ ಇಲ್ಲಿಂದ ಕೇವಲ 1 ರಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಮಾಜಿ ಸಿಎಂ ಆಗಿರ್ಬೋದು, ಮಾಜಿ ಡಿಸಿಎಂ ಆಗಿರ್ಬೋದು, ಅನೇಕ ಶಾಸಕ ಮಿತ್ರರಿರ್ಬೋದು, ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಸೊ ಈಗಿರೋ ಚಿತ್ರಣ, ಬ್ಯಾನರ್ಗಳನ್ನ ಹಾಕಲಾಗ್ತಾ ಇದೆ. ಇಲ್ಲಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಮೈಸೂರು.
ಮೈಸೂರಿನಿಂದ ಬಿಜೆಪಿ ಇವತ್ತು ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸುವ ಪರ್ವವನ್ನ ಪ್ರಾರಂಭ ಮಾಡಿದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಸತತವಾದ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ, ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ತಿದೆ. ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದೆ. ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂತ ಎಂಡಿಸಿಸಿ ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ. ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿಜೆಪಿಯ ಕಾರ್ಯಕರ್ತರು, ಸ್ಥಳೀಯರು ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಬಂಟಿಂಗ್ ಆಗಿರ್ಬೋದು, ಬಿಜೆಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು, ಬಾವುಟಗಳನ್ನ ಈ ಒಂದು ಸರ್ಕಲ್ ನಲ್ಲಿ ಈಗಷ್ಟೇ ಏರ್ಪಾಡು ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ, ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನ ಲೂಟಿ ಮಾಡ್ತಿರುವಂತಹ ಸರ್ಕಾರ ಅಂತ ಆರೋಪಿಸಿರುವಂತ ಬ್ಯಾನರ್ಗಳನ್ನ ಅಳವಡಿಸಲಾಗ್ತಿದೆ. ಇದಕ್ಕೂ ಮೊದಲು 4 ಗಂಟೆಗೆ ಅಂದ್ರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು 4 ಗಂಟೆಗೆ ಆರಂಭ ಆಗುತ್ತೆ. 1 ರಿಂದ 2 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂತದ್ದು. ಅದಕ್ಕೂ ಮೊದಲು ಒಂದು ಸಂಕೇತವಾದಂತಹ ಚಾಮುಂಡೇಶ್ವರಿ ದೇವಾಲಯಕ್ಕೆ 3 ಕಾಲಿಗೆ ಇಲ್ಲಿರುವಂತಹ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡಿ ಇಲ್ಲಿಂದ ಕೇವಲ 1 ರಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಮಾಜಿ ಸಿಎಂ ಆಗಿರ್ಬೋದು, ಮಾಜಿ ಡಿಸಿಎಂ ಆಗಿರ್ಬೋದು, ಅನೇಕ ಶಾಸಕ ಮಿತ್ರರಿರ್ಬೋದು, ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಸೊ ಈಗಿರೋ ಚಿತ್ರಣ, ಬ್ಯಾನರ್ಗಳನ್ನ ಹಾಕಲಾಗ್ತಾ ಇದೆ. ಇಲ್ಲಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಿಂದ ಬಿಜೆಪಿ ಇವತ್ತು ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸುವ ಪರ್ವವನ್ನ ಪ್ರಾರಂಭ ಮಾಡಿದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಸತತವಾದ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ, ಅನೇಕ ವಿಚಾರಗಳಲ್ಲಿ ಜಾತಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ತಿದೆ. ಆರಂಭದ ಸಂಕೇತವಾಗಿ ಮೈಸೂರಿನಲ್ಲಿ ತನ್ನ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದೆ. ನಾನು ನನ್ನ ತಂಡ ಈ ಸದ್ಯ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆ ಬಳಿ ಇರುವಂತ ಎಂಡಿಸಿಸಿ ಬ್ಯಾಂಕ್ನ ಮುಂಭಾಗದಲ್ಲಿದ್ದೇವೆ. ಇಲ್ಲಿಂದ ಆರಂಭವಾಗುವಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಸಾವಿರಾರು ಜನ ಬಿಜೆಪಿಯ ಕಾರ್ಯಕರ್ತರು, ಸ್ಥಳೀಯರು ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಈಗ ಸರ್ಕಲ್ ಸಿದ್ಧಗೊಳ್ತಿರೋದು ಒಂದಿಷ್ಟು ಹೋರ್ಡಿಂಗ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಬಂಟಿಂಗ್ ಆಗಿರ್ಬೋದು, ಬಿಜೆಪಿ ಪಕ್ಷದ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು, ಬಾವುಟಗಳನ್ನ ಈ ಒಂದು ಸರ್ಕಲ್ ನಲ್ಲಿ ಈಗಷ್ಟೇ ಏರ್ಪಾಡು ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ, ಮುಸ್ಲಿಂ ಓಲೈಕೆ ಹಾಗೂ ದಲಿತರ ಹಣವನ್ನ ಲೂಟಿ ಮಾಡ್ತಿರುವಂತಹ ಸರ್ಕಾರ ಅಂತ ಆರೋಪಿಸಿರುವಂತಹ ಬ್ಯಾನರ್ಗಳನ್ನ ಅಳವಡಿಸಲಾಗ್ತಿದೆ. ಇದಕ್ಕೂ ಮೊದಲು 4 ಗಂಟೆಗೆ ಅಂದ್ರೆ ಈ ಒಂದು ಪ್ರತಿಭಟನಾ ಯಾತ್ರೆ ಅಥವಾ ಜನಾಕ್ರೋಶ ಯಾತ್ರೆ ಸುಮಾರು 4 ಗಂಟೆಗೆ ಆರಂಭ ಆಗುತ್ತೆ. 1 ರಿಂದ 2 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಅದಾದ ನಂತರ ಸಮಾವೇಶದಲ್ಲಿ ಕೇಂದ್ರದಿಂದ ಹಿಡಿದು ರಾಜ್ಯದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂತದ್ದು. ಅದಕ್ಕೂ ಮೊದಲು ಒಂದು ಸಂಕೇತವಾದಂತಹ ಚಾಮುಂಡೇಶ್ವರಿ ದೇವಾಲಯಕ್ಕೆ 3 ಕಾಲಿಗೆ ಇಲ್ಲಿರುವಂತಹ ಬಹುತೇಕ ನಾಯಕರು ಭೇಟಿ ನೀಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ತಮ್ಮ ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡಿ ಇಲ್ಲಿಂದ ಕೇವಲ 1 ರಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಮಾಜಿ ಸಿಎಂ ಆಗಿರ್ಬೋದು, ಮಾಜಿ ಡಿಸಿಎಂ ಆಗಿರ್ಬೋದು, ಅನೇಕ ಶಾಸಕ ಮಿತ್ರರಿರ್ಬೋದು, ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಸೊ ಈಗಿರೋ ಚಿತ್ರಣ, ಬ್ಯಾನರ್ಗಳನ್ನ ಹಾಕಲಾಗ್ತಾ ಇದೆ. ಇಲ್ಲಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಮೈಸೂರು.